ಇನ್ಸ್ಟಾಗ್ರಾಮ್ ಒಳಗ ಸೆನ್ಸೇಷನಲ್ ಆಗಿದ್ದ ಈಕಿ ಈಗ ಕಾಣಕತ್ತಿಲ್ಲ. ಈಗ ರಿದ್ದಿ ಅದ್ನಾನ್ ಆಗಿ ಬುರ್ಕಾ ಹಾಕೊಂಡು ಮನೆ ಕುಂದಿರ್ತಾರ. ಫೆಮಿನಿಸಂ, ಫೆಮಿನೈಸ್, ಅರ್ಜ್ ಅಂತೆಲ್ಲ ಮಾತಾಡ್ತಿದ್ದ ಈಕಿ ಈಗ ಬುರ್ಕಾ ಒಳಗ ತನ್ನನ್ನ ತಾನೇ ಗುರ್ತಿಡಿವಳು. ಇದು ಲವ್ ಜಿಹಾದ್, ಇದು ಕೇರಳ ಸ್ಟೋರಿ ಅಂತ ಬಹಳಷ್ಟು ಮಂದಿ ಕಮೆಂಟ್ ಮಾಡಕತ್ತಾರ. ರಿದ್ದಿ ಜಾಧವ್ ಈ ಹೆಸರ ಈಗ ಸೋಷಿಯಲ್ ಮೀಡಿಯಾದಾಗ ಬಹಳಷ್ಟು ಸುದ್ದಿ ಒಳಗೈತಿ. ರಿದ್ದಿ ಜಾಧವ್ ಇದ್ದವರು ರಿದ್ದಿ ಅದ್ನಾನ್ ಆಗ್ಬಿಟ್ರು. ರಿದ್ದಿ ಅದ್ನಾನ್ ಆಗ್ತಿದ್ದಂಗನ ಅವರ ಥಿಂಕಿಂಗು, ಅವರ ಫೆಮಿನಿಸಮು, ಅವರೊಳಗಿದ್ದ ಜಾಗೃತ ಮನಸ್ಥಿತಿ ಎಲ್ಲ ಬದಲಾಗ್ಬಿಟ್ಟೈತಿ. ಏನು ಹೇಳಕತ್ತೀನಿ ಅಂತಂದ್ರ, ರಿದ್ದಿ ಜಾಧವ್ ಅನ್ನೋರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಆಕಿ ಯಾವಾಗ ನೋಡಿದ್ರು ಮಾಡ್ರನ್ ಆಗಿರಕ್ಕೆ ಇಷ್ಟಪಡ್ತಿದ್ಲು. ಅದು ಅವಳ ಚಾಯ್ಸ್, ಹೆಂಗ್ ಬೇಕಾದ್ರೂ ಇರಬಹುದು. ಆದ್ರ ಬೇರೆಯವ್ರಿಗೂ ಕೂಡ ಬಿಟ್ಟಿ ಭಾಷಣ ಕೊಡ್ತಿದ್ಲು. ದೇವಸ್ಥಾನಕ್ಕ ಯಾಕೆ ಟ್ರೆಡಿಷನಲ್ ಡ್ರೆಸ್ಸೇ ಹಾಕೊಂಡು ಹೋಗ್ಬೇಕು? ಹಾಕೊಂಡು ಹೋಗ್ರಿ, ಶಾರ್ಟ್ಸ್, ಮಿಡ್ಡಿ ಆ ಥರದ್ದೆಲ್ಲ ಹಾಕೊಂಡು ಹೋಗ್ರಿ, ಇಟ್ಸ್ ನಾಟ್ ಅ ಇಶ್ಯೂ. ಫ್ರೀಡಮ್ ಇರಬೇಕು ಹೆಣ್ಣು ಮಕ್ಕಳಿಗೆ ಅಂತ ತನ್ನೊಳಗಿರೋ ಫೆಮಿನಿಸಮ್ ಅನ್ನ ಹೊರಗೆ ಹಾಕ್ತಿದ್ಲು. ತಾನೇ ಕೂಡ ಇದೇ ರೀತಿ ಬಟ್ಟೆಗಳನ್ನ ಧರಿಸಿ, ಅಂದ್ರೆ ಮಾಡ್ರನ್ ಶಾರ್ಟ್ಸ್ಗಳನ್ನ ಧರಿಸಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋದಾಗಿ ಕೂಡ ಹೇಳಿದ್ಲು ಆಕೆ. ಆದ್ರ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ಇನ್ಸ್ಟಾಗ್ರಾಮ್ ಒಳಗೆ ಈಕೆಗೆ ದುಡ್ಡು ಕೊಟ್ಟು ಎಷ್ಟೋ ಜನ ತಮ್ಮ ಆ್ಯಡ್ಗಳನ್ನು ಹಾಕೋತಿದ್ರು. ಇನ್ಸ್ಟಾಗ್ರಾಮಿಂದ ದುಡಿತಿದ್ಲು ಕೂಡ. ಯಾವಾಗ ಈಕಿ ರಿದ್ದಿ ಅದ್ನಾನ್ ಆದ್ಲೋ, ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ್ಲು, ಅವಾಗ ಈಕಿ ಸದ್ದ ಇಲ್ಲ ರೀ, ಏನು ಮಾತಾಡಕತ್ತಿಲ್ಲ. ಆದ್ರ ಇತ್ತೀಚೆಗೆ ಕಾಣಿಸ್ಕೊಂಡ್ಬಿಟ್ಲು ಗಂಡ ಮಗು ಜೊತೆ ಫುಲ್ ಬುರ್ಕಾ ಹಾಕೊಂಡು ಈಕಿ ಪರ್ಚೇಸಿಂಗ್ ಬಂದಿದ್ಲು. ಯಾವ ರಿದ್ದಿ ಜಾಧವ್ ಶಾರ್ಟ್ಸ್ ಒಳಗ ಮಿಂಚ್ತಾ ಇದ್ಲೋ, ಅದೇ ರಿದ್ದಿ ಜಾಧವ್ ಹೌದೋ ಅಲ್ವೋ ಅಂತ ನೋಡಾಕು ಗುರ್ತ್ಸಕ್ಕೂ ಆಗದಿರೋಷ್ಟು ಮುಖನ ಕವರ್ ಮಾಡ್ಕೊಂಡಿದ್ಲು. ಯಾವಾಗ ಈಕಿ ಶಾರ್ಟ್ಸ್ ಹಾಕೊಂಡು ಹಿಂಗೆ ಇರಬೇಕು, ನನ್ನ ಫ್ರೀಡಮ್, ಫೆಮಿನಿಸಮ್ ಅಂತೆಲ್ಲ ಮಾತಾಡ್ತಿದ್ಲು, ಅವಾಗ ಚಪ್ಪಾಳಿ ತಟ್ಟಕ್ಕಂತ ಒಂದು ಟೀಮ್ ಇತ್ತು. ಅದು ಸೆಕ್ಯುಲರ್ ಟೀಮ್. ಸೆಕ್ಯುಲರ್ ಅಷ್ಟೇ ಅಲ್ರಿ, ಲಿಬ್ರಲ್ ಟೀಮ್ ಇತ್ತು. ವಾವ್, ಹೌದು, ಇದು ನಮ್ಮ ಸ್ವಾತಂತ್ರ್ಯ ಅಂತ ಮಾತಾಡ್ತಿತ್ತು. ಬಟ್ ದ ಸೇಮ್ ಟೀಮ್ ಈಗ ಬುರ್ಕಾ ಹಾಕೊಂಡು ಬಂದಿರೋ ರಿದ್ದಿ ಅದ್ನಾನ್ ಬಗ್ಗೆ ಮಾತಾಡತ್ತಿಲ್ಲ. ಅದ್ನಾನ್ ಈತ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಬಿಗ್ ಬಾಸ್, ಹಿಂದಿ ಬಿಗ್ ಬಾಸ್ಗೆ ಹೋಗಿ ಸಾಕಷ್ಟು ಜನಪ್ರಿಯತನ ಗಳಿಸ್ಕೊಂಡವ್ರು. ಈಗ ಇವರಿಬ್ಬರು ಮದ್ವಿಯಾಗಿ ಮಗು ಐತಿ. ಈತ ಹೇಳೋ ಪ್ರಕಾರ ರಿದ್ದಿ ಜಾಧವ್ ಮದುವೆಗೆ ಮುಂಚೆನೆ ಕನ್ವರ್ಟ್ ಆದ್ರು. ಹಿಂಗಾಗಿ ನಾನು ಆಕೆನ ಮದ್ವೆ ಆದೆ, ನಾನು ನನ್ನ ಹೆಂಡತಿ ಮುಖ ಆಯ್ತು, ನನ್ನ ಮನೆಯವ್ರ ಮುಖ ಆಯ್ತು, ನಾನು ತೋರಿಸೋದಿಲ್ಲ, ಇಟ್ಸ್ ಅವರ್ ಕಲ್ಚರ್ ಅಂತ ಆತ ಹೇಳೋಣ. ಅದೇ ರೀತಿ ಕೂಡ ತನ್ನ ಹೆಂಡತಿಯನ್ನು ಕೂಡ ಇಟ್ಟಾನ. ये ऐसा है कि मैं मुस्लिम और मेरी वाइफ हिंदू, ठीक है, और मेरी शादी से पहले ही उसका कन्वर्जन वगैरह सब उसने कर लिया था. ಕೇಳಿಸ್ಕೊಂಡ್ರಲ್ರಿ, ಅದ್ನಾನ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಸಾಕಷ್ಟು ಪ್ರೀತಿ ಐತಿ, ಗೌರವ ಐತಿ. ಅವರ ಇಸ್ಲಾಮೇ ಅವನಿಗೆ ಮುಖ್ಯ ಮೊದಲಿಗೆ, ಯಾಕಂದ್ರೆ ಅವರು ಇಸ್ಲಾಂ ಕಮ್ಯುನಿಟಿನ ಬಿಲಾಂಗ್ ಮಾಡ್ತಾರೆ. ಬಟ್ ರಿದ್ದಿ ಜಾಧವ್ ಆಗಿದ್ದಾಗ ಹಿಂದೂ ಧರ್ಮದ ಬಗ್ಗೆ ಬೇಕಾಬಿಟ್ಟಿ ಮಾತಾಡ್ತಿದ್ರು. ಅದೇನು ಹಂಗೆ ಇರ್ಬೇಕಾ? ಹಿಂಗೆ ಇರಬೇಕು. ಯಾರು ಬರ್ದಿದ್ದು, ಯಾರು ಮಾಡಿದ್ದು, ಅದೇ ರೀತಿ ಇರಬೇಕು ಅಂತ ಯಾರು ಹೇಳಿದ್ದು ಅಂತ ಸಾವಿರಾರು ಪ್ರಶ್ನೆ ಕೇಳ್ತಿದ್ಲು. ಮನೇಲಂತರೂ ಈ ಹೆಣ್ಮಗಳನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಸಂಪ್ರದಾಯ ಅದೆಲ್ಲ ನನಗಾಗೋದಿಲ್ಲ, ಇದೇ ಥರ ಬಟ್ಟೆ ಹಾಕು, ನೋ ನೆವರ್ ಅಂತಿದ್ದವಳು ಈಗ ಬುರ್ಕಾ ಹಾಕೊಂಡು ಮೆಕ್ಕಾ ಮದೀನಾಯಿಂದ ಹಿಡಿದು ಎಲ್ಲ ಕಡೆ ಇಸ್ಲಾಂ ಧರ್ಮದ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಳ. ಹಿಂದೂ ಧರ್ಮವನ್ನ ವಿರೋಧ ಮಾಡ್ತಾ ಇದ್ದಕ್ಕೆ ಈಗ ಕಠಿಣ ಪಾಲನೆಗಳನ್ನ ಪಾಲಿಸಾಕತ್ತಿರೋದು ಹೆಂಗ? ಮೊದಲಿಗೆ ಹಿಂಗೆ ಇರಬೇಕು ಅಂತ ಹಿಂದೂ ಹೆಣ್ಣು ಮಕ್ಕಳ ತಲೆ ಕೆಡಿಸ್ತಾ ಇದ್ದಿದ್ದ ಈಕಿ ಈಗ ಏನು ಮಾತಾಡ್ಲಾರ್ದ, ಏನು ಹೇಳಲಾರ್ದ ಇರೋದು ಯಾಕ? ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅನ್ನ ಡಿಲೀಟ್ ಮಾಡಿದ್ದಾರೆ, ಆದ್ರ ಗಂಡನ ಮಾಡಕ್ ಹೇಳಾರು ಅನ್ನೋ ಮಾತುಗಳದಾವ. ಅದೇ ರೀತಿ ಈಗ ಬರೀ ಇಸ್ಲಾಂ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾತ್ರ ಈಕಿ ಯೂಟ್ಯೂಬ್ ಒಳಗ ಗಂಡನ ಅಕೌಂಟಿಂದ ಶೇರ್ ಮಾಡ್ತಾರೆ. ಪ್ರಶ್ನೆ ಅವ್ರವರ ಇಷ್ಟ, ಅವ್ರು ಯಾರನ್ನಾರ ಮದುವೆ ಆಗಲಿ, ಏನಾರ ಮಾಡಲಿ. ಒಂದು ಧರ್ಮದ ಬಗ್ಗೆ ಕೀಳಾಗಿ ಮಾತಾಡಿ ತಮ್ಮ ಧರ್ಮದ ಬಗ್ಗೆನಾರೇ ಮತ್ತೆ ಇನ್ನೊಂದು ಧರ್ಮವನ್ನ ಬಹಳ ಗೌರವದಿಂದ ನಡೆಸ್ಕೊಳ್ಳೋದು, ಇದು ಯಾವ ರೀತಿಯ ಮನಸ್ಥಿತಿಯನ್ನ ಹೇಳ್ಕೊಡ್ತೈತಿ? ಹಂಗಿದ್ದ ಮೇಲೆ ಒಂದು ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅದನ್ನ ತ್ಯಜಿಸಿ ಇನ್ನೊಂದು ಧರ್ಮದ ಇನ್ನಷ್ಟು ಕಟ್ಟುಪಾಡುಗಳನ್ನ ಅನುಸರಿಸೋ ಇವರು ಒಂದು ಸಲನಾದ್ರೂ ತಾವು ಮಾತಾಡಿದ್ದು ತಪ್ಪು ಅನ್ನೋದನ್ನ ಕ್ಲಾರಿಫೈ ಮಾಡಿದ್ರೇನು? ಇಲ್ಲ, ಅದು ಬಿಡ್ರಿ. ಪಾಪ ಅವರು ಇನ್ಸ್ಟಾಗ್ರಾಮೇ ಡಿಲೀಟ್ ಮಾಡ್ಯಾರ, ಸೋಷಿಯಲ್ ಮೀಡಿಯಾದಾಗ ಇಲ್ಲ, ಏನು ಮಾಡಬೇಕು? ಅಲ್ಲಿ ಹೋದ್ಮೇಲೆ ಒಳಗೆ ಇರಬೇಕು. ಆದ್ರ ಇವ್ರ ಜೊತೆಗೊಂದು ಟೀಮ್ ಇತ್ತಲ್ಲ, ಆ ಟೀಮಿಗೆ ಬಾಯಿ ಮುಚ್ಕೊಂಡಿರೋದು ಯಾಕ? ಹೌದು, ದೇವಸ್ಥಾನಕ್ಕೆ ಶಾರ್ಟ್ಸ್ ಹಾಕೊಂಡು ಹೋದ್ರೆ ಏನು ತಪ್ಪು ಅಂತ ಇವ್ರು ಕೇಳಿದಾಗ ಅವ್ರ ಬೆನ್ನಿಗೆ ನಿಂತಿ ಟೀಮ್ ಅದು. ಈಗ ಆ ಎಕೋಸಿಸ್ಟಮ್ ಮಾತೇ ಆಡ್ವಲ್ತು. ಬುರ್ಕಾ ಹಾಕೊಂಡಿರೋ ರಿದ್ದಿ ಅದ್ನಾನ್ ಬಗ್ಗೆ ಟುಟ್ಟಕ್ ಪಿಟ್ಟಕ್ ಅನ್ನಕತ್ತಿಲ್ಲಲ್ರಿ.
ಈ ಸುದ್ದಿ ಸೋಷಿಯಲ್ ಮೀಡಿಯಾದಾಗ ಸಂಚಲನ ಸೃಷ್ಟಿ ಮಾಡೈತಿ. ರಿದ್ದಿ ಜಾಧವ್ ಕೇರಳ ಸ್ಟೋರಿ 4 ಅಂತ ಒಬ್ರು ಹಾಕ್ತಾರ. ಇರು ಈಗ ಮದ್ವೆಯಾಗಿ ಕನ್ವರ್ಟ್ ಆಗಿ ಮುಂದೈತಿ ಮಾರಿ ಹಬ್ಬ ಅಂತ ಒಬ್ರು ಹಾಕ್ತಾರ. ಲವ್ ಜಿಹಾದ್ ಬಲೆಗೆ ಬಿದ್ದಾಳಿಕಿ ಅಂತ ಒಬ್ರು ಹಾಕ್ತಾರ. ಹಿಂದೂ ಧರ್ಮ ನಿನಗೆ ಇಷ್ಟ ಆಗಲಿಲ್ಲ, ಅನುಭವಿಸು, ಇಲ್ಲಿ ಮಾಡಿದ ಪಾಪ ಅಲ್ಲಿ ಕಳಿ ಅಂತ ಒಬ್ರು ಹಾಕ್ತಾರ. 1, 2 ಅಲ್ರಿ, ಸಾವಿರಾರು ಜನ ಇದನ್ನ ಟೀಕೆ ಮಾಡಕತ್ತಾರ. ಟೀಕೆ ಸುಮ್ಮ ಮಾಡಂಗಿಲ್ಲ. ಅದಕ್ಕೆ ಮೊದಲು ಇವ್ರು ಏನಾದರೂ ಮಾಡಿರ್ತಾರ. ರಿದ್ದಿ ಜಾಧವ್ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ನಡ್ಕೊಂಡಿದ್ದು ಮಾಡಿದ್ದೆ ಈಗ ಆಕೆಗೆ ಟ್ರೋಲ್ ಮಾಡಕ್ಕೆ ಕಾರಣ ಆಗೈತಿ.